ಆಸ್ ಈಸ್ ಯುವರ್ ಗೋಲ್ ಸೋ ಈಸ್ ಯುವರ್ ಲೈಫ್. ಅಂದರೆ ನಿಮ್ಮ ಗುರಿ ಹೇಗಿದೆಯೋ ಹಾಗೆಯೇ ನಿಮ್ಮ ಜೀವನವೂ ಕೂಡ ಇರುತ್ತದೆ. ನಿಮ್ಮ ಗುರಿ ಬದಲಾಗಿದರೆ ನಿಮ್ಮ ಜೀವನವೂ ಬದಲಾಗುತ್ತದೆ. ನಿಮ್ಮ ಗುರಿ ಸ್ಥಿರವಾಗಿದ್ದರೆ ನಿಮ್ಮ ಜೀವನವೂ ಸ್ಥಿರವಾಗಿರುತ್ತದೆ. ನಿಮಗೆ ಗುರಿಯೇ ಇಲ್ಲ ಎಂದರೆ ನಿಮಗೆ ಜೀವನವೇ ಇಲ್ಲ. ಕೇವಲ ಅಸ್ತಿತ್ವದಲ್ಲಿ ಮಾತ್ರ ಇರುತ್ತೇವೆ, ಜೀವಿಸುವುದಿಲ್ಲ. ನಮ್ಮ ಲಕ್ಷ್ಯದಲ್ಲಿ ಸ್ಪಷ್ಟತೆ ಇರಬೇಕು. ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅಂತ ಗುರಿಯ ಮೇಲೆ ತುಂಬ ಸ್ಪಷ್ಟತೆ ಇರಬೇಕು. ನಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಶಕ್ತಿ ನಮ್ಮ ಧ್ಯಾನದಿಂದ ಲಭಿಸುತ್ತದೆ. ನಾವು ಎಷ್ಟು ಧ್ಯಾನ ಮಾಡುತ್ತೇವೋ ಅಷ್ಟು ಶಕ್ತಿಯನ್ನು ಸಂಪಾದಿಸಿಕೊಳ್ಳುತ್ತೇವೆ. ಯಾವುದಕ್ಕೆ ನಮಗೆ ಶಕ್ತಿ ಬೇಕು ಎಂದರೆ ನಮ್ಮ ಗುರಿಯ ಕಡೆ ನಾವು ನಮ್ಮ ಗಮನವನ್ನು ಸರಾಗವಾಗಿ ಸಾಗುವುದಕ್ಕೆ ನಮಗೆ ಆ ಶಕ್ತಿ ಅನ್ನೋದು ಬೇಕು. ನಮ್ಮ ಗುರಿಯು ಸುಸ್ಪಷ್ಟವಾಗಿ ಇರಬೇಕು. ನನಗೆ ಏನು ಬೇಕು ಅಂತ. ತಪಸ್ಸು ಮಾಡಿದ ನಂತರ ಶಿವರು ಅಥವಾ ಇನ್ನು ಯಾವ ದೇವರೋ ಪ್ರತ್ಯಕ್ಷವಾಗುತ್ತಾರೆ. ಭಕ್ತ, ಏನು ನಿನ್ನ ಬಯಕೆ ಎಂದು ಕೇಳುತ್ತಾರೆ. ಆಗ ಏನೋ ನನಗೆ ಗೊತ್ತಿಲ್ಲ ಎಂದರೆ ಅವರು ಹೌದಾ, ನಾನು ಹೋಗಿ ಬರುತ್ತೇನೆ ಎಂದು ಹೊರಟು ಹೋಗುತ್ತಾರೆ. ಹಾಗಾಗಿ ನಮಗೆ ಏನು ಬೇಕು ಅಂತ ಯಾವಾಗಲೂ ಸುಸ್ಪಷ್ಟವಾಗಿ ಇರಬೇಕು. ನಿಮ್ಮ ಗುರಿಯನ್ನು ಚೆನ್ನಾಗಿ ನೀವು ವ್ಯಕ್ತಪಡಿಸಬೇಕು. 20 ವರ್ಷಗಳಿಂದ ನನಗೆ ಏನು ಬೇಕು ಎಂದು ಸುಸ್ಪಷ್ಟವಾಗಿ ಗೊತ್ತು. ನನಗೆ ಏನು ಬೇಕು ಎಂದರೆ ಪ್ರತಿಯೊಬ್ಬರೂ ಸಸ್ಯಾಹಾರಿಯಾಗಬೇಕು. ಅದೇ ನನ್ನ ಗುರಿ. ಕೊನೆಯ ಮನುಷ್ಯ ಸಸ್ಯಾಹಾರಿಯಾಗುವವರೆಗೂ ನಾವು ಈ ಶರೀರವನ್ನು ಬಿಡುವುದೇ ಇಲ್ಲ. ಈ ಭೂಮಂಡಲದಲ್ಲಿ ಇರುವ ಪ್ರತಿ ಮನುಷ್ಯನು ಮಾಂಸಾಹಾರ ಬಿಡುವವರೆಗೂ ನಾವೆಲ್ಲರೂ ಕೂಡ ಈ ಶರೀರಗಳನ್ನು ಬಿಡುವುದಿಲ್ಲ. ಧನ್ಯವಾದಗಳು.